ಎಲ್ಲ ಕೆತ್ತಳಪ್ಪ ಮತ್ತೆ ಹೂ ಆಗ್ಯದಂಗ ಅದು ಏನು ಗೊತ್ತಂದು ಹೇಳಪ್ಪ ವಜಾ ಆಗ್ಬಿಟ್ಟಾವ ನಿಮಗೆ ಸಭಾಂತರಕ್ಕೆ ಬಂದ ಕಾರಣವೇನು ರಮಣಿ ಸದ್ಗುಣ ಬರಣಿ ದೇವಾಶ್ರಯರೇ ಸುಂದರಿ ಸುಂದರವಾದ ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದಿದ್ದೀಯ? ಹೌದು ಸುಂದರಿ, ಕಾರಣವೇನು? ಅದೇನಿರುವುದು ಸುಂದರಿ? ದೇವಾ ದೇವಿ ಹೇಳಿದರೆ ನಡೆಸಿಕೊಳ್ಳುವೆಯಾ? ನಡೆಸಿಕೊಡುವನಾದ್ರೆ ಸಹಜವಾಗಿ ನಡೆಸಿಕೊಡುವ ಸುಂದರಿ. ಹೇಳಲೇ? ಹೇಳು ಸುಂದರಿ. ಮಾಧವ ಸುಂದರಿ ಹೇಳಲೇ? ಹೇಳು ಸುಂದರಿ. ಜಗದೀಶನ ಜಗದೊಡೆಯ ಸುಂದರಿ ಹೇಳುವೆ? ಹೇಳಬೇಕು ಸುಂದರಿ. ಜಗದೀಶ
ಮಾಧವಿ ಪ್ರಿಯ ಪ್ರಿಯಳೆ ಶ್ರೀಹರಿ 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 ಹೇ ಸುಂದರಿ ಇದು ನನ್ನ ಹೆಂಡ ಪ್ರಾಣೇಶ್ವರ ಪ್ರಾಣೇಶ್ವರಿ ಸುಂದರವಾದ ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆ ಎಂದು ಕೇಳ್ತಿರುವೆಯ ಹೌದು ಸುಂದರಿ ನಿನ್ನಲ್ಲಿ ಒಂದು ಮಹತ್ಕಾರವೊಂದು ವಿಷಯ ಇರುವುದು ಅದೇನಿರುವುದು ಸುಂದರಿ ಅದಕ್ಕಾಗಿ ಬಂದಿರುವುದು ದೇವ ಮಹಾನುಭಾವ ಹೇ ಸುಂದರಿ ಹಾಗಾದ್ರೆ ಹೇಳುವೆ ಕೇಳು ಅರೆ ಬಾ ಸುಂದರಿ ಬಾಳಿನ ಪ್ರಿಯಕರಿ ರಾಜ ರಾಜೇಶ್ವರಿ ರಾಜ ರಾಜೇಶ್ವರಿ ಬಾರೆ ಬಾ ಸುಂದರಿ ಬಾಳಿನ ಪ್ರಿಯಕರಿ ರಾಜ ರಾಜೇಶ್ವರಿ ರಾಜ ರಾಜೇಶ್ವರಿ ಸಂತೋಷ ನಿನ್ನಿಂದ ನಾಕಾನೆ ಆನಂದ ಅದೇ ರುಕ್ಮಿಣಿ ಹೇಳುವಿನ ಕೇಳು ಚೆನ್ನಾಗಿ ಹೇಳು ಸಂತೋಷ ನಿನ್ನಿಂದ ನಾಕಾನೆ ಆನಂದ ಯಾಕೆ ಈ ಮೌನವೋ ರಮಣೆ ಯಾವ ವಿಷಯವೋ ಯಾಕೆ ಈ ಮೌನವೋ ರಮಣೆ ಯಾವ ವಿಷಯವೋ ಬಾರೆ ಬಾ ಸುಂದರಿ ದಾಸಿಯರು ನಿನ್ನ ದೋಷಿಸಿದರ ಮೇಲೆ ದಾಸಿಯರು ನಿನ್ನ ದೋಷಿಸಿದರ ಮೇಲೆ ದಾಸ ಕೈಯಿಲ್ಲದೆ ಈ ಸಮಯದಲ್ಲಿ ದಾಸ ಕೈಯಿಲ್ಲದೆ ಈ ಸಮಯದಲ್ಲಿ ಯಾವ ಸಂಗತಿ ಹೇಳೇ ಪ್ರಿಯಸಖಿ ಯಾವ ಸಂಗತಿ ಹೇಳೇ ಪ್ರಿಯಸಖಿ ಬಾರೆ ಬಾ ಸುಂದರಿ ಬಾಳಿನ ಪ್ರಿಯಕರಿ ರಾಜ ರಾಜೇಶ್ವರಿ ರಾಜ ರಾಜೇಶ್ವರಿ ಹೇ ಪ್ರಾಣಕಾಂತಿ ಪ್ರಾಣಕಾಂತ ಇದೇನು ಆಶ್ಚರ್ಯ ಅದೇನು ಇವತ್ತಿನ ದಿವಸ ಹಿಂದೂಗೆ ರಾಹು ತೊಡಗಿದಂತೆ ಹಾ ಹುಣ್ಣಿಮೆ ಚಂದ್ರಿನಂತ ಹೊಳೆಯುವ ಥಳ ಹೊಡೆಯುವ ನಿನ್ನ ಸುಂದರ ಮುಖವು ಕಂದಿ ಕುಂದಿ ಕಪ್ಪಾಗಿರಲು ಕಾರಣವೇನು ಹೇ ರುಕ್ಮಿಣಿ ಶ್ರೀಹರಿ ಯಾರಾದರೂ ನಿನ್ನ ಆಜ್ಞೆ ಮೀರಿ ನಡೆದಿರುವರಾ ಹೇಗೆ ಹಾಗೇನು ಇಲ್ಲ ಪ್ರಿಯ ಇದು ಅಲ್ಲದೆ ನಿನ್ನ ಸರಿ ಸವಿತಿಯರಲ್ಲಿ ನಿನ್ನ ಮರ್ಯಾದೆಗೆ ಕುಂದು ಬಂದಿತ್ತಾ ಹೇಗೆ ಚೇಚೆ ಹಾಗೇನಿಲ್ಲ ಹೇ ರುಕ್ಮಿಣಿ ಶ್ರೀಹರಿ ಹಾಗೇನಾದರೂ ಇದ್ದರೆ ಸಂಶಯವಿಲ್ಲದೆ ಎನ್ನ ಮುಂದೆ ತಿಳಿಸಿ ಈ ಕ್ಷಣವೇ ಅವರು ತಕ್ಕ ಶಿಕ್ಷೆ ವಿಧಿಸಿದೆ ನಿನ್ನ ಮನದ ತೂಗುಡವನ್ನು ಎನ್ನ ಮುಂದೆ ಹೇಳು ಕಾಂತೆ ಮುಖ ತಗ್ಗಿಸಿಕೊಂಡು ಯಾತಕ್ಕೆ ನಿಂತೆ ಅಂತ ಕಾಂತೆ ಪ್ರಿಯ ಪ್ರಿಯಳೇ
ಕಪ್ಪನ್ನು ಕಾಡಿದೆ ಅಂತ ಕೇಳ್ತಿದೆಯಾ? ಹೌದಲ್ಲ ಸುಂದರಿ? ನನ್ನ ಮನದಲ್ಲಿ ಹೇಗೆ ಚಿಂತೆ ಇರುವುದೆಂದು ನಿನಗೆ ತಿಳಿಯದೆ? ಅದು ಹೇಗೆ ತಿಳಿಯೋದು ಸುಂದರಿ? ಇನ್ನು ತಿಳಿಯಲಿಲ್ಲ. ಹೇ ಸುಂದರಿ, ಯಾಕ? ಹೇ ಸುಂದರಿ, ಹೇಳಲೇ? ಹೇಳಬೇಕು ಸುಂದರಿ. ಹೇ ಸುಂದರಿ, ವಾಸುದೇವನೇ ಪ್ರಾಣೇಶ್ವರಿ, ನೆನಗರಿಯದ ವಿಷಯವು ಯಾವುದಿರುವುದು? ಅದೇನಿರುವುದು ಸುಂದರಿ? ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಲ್ಲಂತ ಶ್ರೀಕೃಷ್ಣನು ನೀನು. ಸಹಜವಾಗಿ ಸುಂದರಿ. ಆದರೆ ನನ್ನ ಮನದಲ್ಲಿ ಏನು ವಿಷಯ ಇರುವುದನ್ನು ನಿನಗೆ ತಿಳಿಯದೆ? ಅಹೇ ಸುಂದರಿ, ಅಹೇ ಪ್ರಿಯಳೆ, ಅಹೇ ಸುಂದರಿ, ಹಾಲಿನಲ್ಲಿ ಬೆಣ್ಣೆ ಇರುವುದೊಂದು ಯಾರಿಗೆ ಗೊತ್ತು? ಕಲ್ಲಿನಲ್ಲಿ ಶಿಲ್ಪವು ಅಡಗಿರುವುದೊಂದು ಯಾರಿಗೆ ಗೊತ್ತಿತ್ತು? ನಿನ್ನ ಮನದ ವಿಷಯವು ನನಗೆ ತಿಳಿದಿತ್ತು. ಕಾಂತೆ, ಹಾಲಿನಲ್ಲಿ ಬೆಣ್ಣೆ ಇಲ್ಲವೆಂದು ನಿನಗೆ ಗೊತ್ತಿಲ್ಲವೇ? ಅಹೇ ಸುಂದರಿ, ನನಗೆ ಗೊತ್ತು, ಈ ಜನರಿಗೆ ಗೊತ್ತಿಲ್ಲವಲ್ಲ. ಕಾಂತೆ, ಜನರನ್ನ ದಡ್ಡರೆಂದು ತಿಳಿದುಕೊಂಡಿಲ್ಲ. ಹಾಗೇನು ತಿಳಿದಿಲ್ಲ ಸುಂದರಿ. ಪ್ರಿಯಳೆ, ಬೇಡಿಸು ಸತ್ಯ ಸಂಶಯ. ಸಹಜವಾಗಿ ಸುಂದರಿ. ಸುಂದರಿ, ನಿನ್ನ ಸಂಶಯ ಬಿಡಿಸಬೇಕೆ? ಹಾಗಾದ್ರೆ ಹೇಳಿದ್ರೆ ಕೇಳು.
ಹೇ ಕಾಂತೆ, ಕಾಂತ, ಈ ಪಡವೆಯ ಜನರು ಪಡುವ ನಗುವರನ್ನು ಹೇಳಿದೆಯಲ್ಲ, ಹೌದು ಪ್ರಿಯ. ಅದು ಏನು ಸಂಗತಿ ನನಗೆ ತಿಳಿಯಲಿಲ್ಲ. ಆದ ಕಾರಣ ಪೀಡಿಸಿ ಕೇಳುವೆನು, ನಿನ್ನ ಹೃದಯದ ತಾಪವಿನ ಏನಿರುವುದು ಮಂದಗಮನೆ, ಹೇಳು ನಿನ್ನ ಆಲೋಚನೆ. ಪ್ರಿಯ, ಪ್ರಿಯಳೇ, ಸುಂದರ, ಸುಂದರಿ, ನನ್ನ ಮನೆಯಲ್ಲಿ ಏನು ವಿಷಯವು ಹೊಡಗಿರುವುದೆಂದು ನಿನಗೆ ತಿಳಿಯದೆ? ಅದೇಗೆ ತಿಳಿಯುವುದು ಸುಂದರಿ? ಜಗದೀಕ್ಷಿಕನು. ಹೌದು ಸುಂದರಿ. ಆದರೂ ನನ್ನ ಮನದಲ್ಲಿ ಹೇರಿರುವುದೆಂದು ತಿಳಿಯದೆ. ಹೌದು ಸುಂದರಿ. ನೀನೆಂತ ದೊಡ್ಡನಲ್ಲ. ಅದೇ ಸುಂದರಿ, ನಾನೇನು ದಡ್ಡನಲ್ಲ. ಹೆಂಗಿಸಿರಿನ ಗುಣ ತಿಳಿಯದು ಸಾಕ್ಷಾತ್ ಪರಮಾತ್ಮನಿಗೆ ತಿಳಿಯದು. ಈ ಶ್ರೀಕೃಷ್ಣನಿಗೆ ಹೇಗೆ ತಿಳಿಯೋದು? ಹಾ, ತಿಳಿಯದು. ಅಹೇ ಸುಂದರಿ. ಪ್ರಿಯ, ಪ್ರಿಯಳೇ, ಆದರೆ ಸಾವಿರಾರು ಸ್ತ್ರೀಯರ ಮನಸ್ಸನ್ನು ಕತ್ತಿರುವುದಿಲ್ಲ. ಸಹಜವಾಗಿ ಸುಂದರಿ. ಕಾಂತ, ಕಾಂತೆ, ಹೇಳಲೆ? ಹೇಳಬೇಕು ಸುಂದರಿ. ಜಗದೇಕ ನಾಥ ಎಲ್ಲ ಮೊರೆ ಕೇಳೋ ಪರಮಾತ್ಮನಿತ ಮದುವೆ ಪ್ರಾಯಕ್ಕೆ ಮನ್ಮತ. ಸುಂದರಿ. ಆತ ಕಾಂತೆ, ಎಲ್ಲ ಮೊರೆ ಕೇಳೋ ಪರಮಾತ್ಮನಿತ ಮದುವೆ ಪ್ರಾಯಕ್ಕೆ ಬಂದ ಮನ್ಮತ. ಹೌದೇನು ಸುಂದರಿ? ನೆನಪಾಯ್ತು. ನೆನಪಾಯ್ತು ಸುಂದರಿ. ಕಾಂತ, ಕಾಂತೆ, ಜಗವೇಕ ನಾಥ ಪ್ರಾಣೇಶ್ವರಿ. ಸುಂದರ, ಸುಂದರಿ, ಹೇಳಲೆ? ಹೇಳಬೇಕು ಸುಂದರಿ. ಪಣವಿಯ ಜನರು ನಗುವಂತಾಯ್ತು, ಹಾ. ಇದ್ದ ಒಬ್ಬ ಮಗನಿಗೆ ಮದುವೆ ಮಾಡುವಂತಾಯ್ತು. ಹಾ. ಆತ ಕಾಂತೆ, ಶ್ರೀಕೃಷ್ಣನು ಎಂಥ ದತ್ತನೋ, ಹಾ. ಮಗನ ವಯಸ್ಸಿಗೆ ಬಂದಿರನು ಮಗನ ಲಗ್ನ ಮಾಡದೆ ಹಾಗೆ ಸುಮ್ಮನೆ ಕುಳಿತುಗಳೆಂದು ಜನರು ಆಡಿಕೊಳ್ಳುವರು. ಅದೇ ಸುಂದರಿ. ಆತ ರಾತ್ರಿ ಸಮಯದಲ್ಲಿ ಸೂರ್ಯನು ಕಾಣುವುದಿಲ್ಲ, ಬೆಳಗಿನ ಜಾವದಲ್ಲಿ ಸೂರ್ಯನು ಬರುವುದಿಲ್ಲ. ಅದೇ ಸುಂದರಿ. ಸುಂದರ, ಅದರಂತೆ ಮಗನ ಲಗ್ನವನ್ನು ಮರೆತು ಕುಳಿತುಕೊಳ್ಳಕ್ಕೆ ನಾನೇನು ದಡ್ಡನಲ್ಲ. ಆತ ಕಾಂತೆ, ನೆನಪಿರುವೆ? ನೆನಪು ಇರುವುದು ಸುಂದರಿ. ಯಾವಾಗ ಮಾಡಬೇಕೆಂದಿರುವೆ? ಅಹೇ ಸುಂದರಿ. ಮಗನ ಲಗ್ನ ಯಾವಾಗ ಮಾಡುವೆ? ಪ್ರಾಯಕ್ಕೆ ಬಂದಾಗ ಮಾಡುವೆನು ಸುಂದರಿ. ಈಗ ಪ್ರಾಯಕ್ಕೆ ಬಂದಿರಲ್ಲವೇ? ನೋಡೋಣ ಸುಂದರಿ. 60 ವರ್ಷದಲ್ಲಿ ಮಾಡುವೆ. ಅದೇನಿಲ್ಲ ಸುಂದರಿ. ಆತ ಕಾಂತೆ, ಕನ್ನಪ್ಪನಿಗೆ ಕನ್ಯೆಯನ್ನು ಹುಡುಕಿ ಲಗ್ನವನ್ನು ಮಾಡುವನ್ನ ಬುದ್ಧಿ ಸಂಪನ್ನ. ಅಹೇ ಸುಂದರಿ. ಹಾಗಾದರೆ ಹೇಳುವುದನ್ನು ಕೇಳು. ಚಂದ್ರವದನೆ ಕಮಲ ನಯನೆ ಆದೆ ಚಿನ್ನಯ ನುಡಿದಾನೆ
ಸುಂದರಿ ಸುಂದರ ಕನ್ನೆಯ ತರುವೆ ಇದು ಯಾವ ದೊಡ್ಡ ಮಾತಂದು ತಿಂದೇಳಿ ಇಂಥ ಅಲ್ಪ ಕಾರ್ಯಕ್ಕೆ ಅಘೋರ ದುಃಖವನ್ನು ಮಾಡಿಕೊಂಡು ಕಡು ಮಿಡುಕಿ ಚಿಂತೆಯನ್ನು ಮಾಡುವುದೇ ತಕ್ಕೆ ರಮಣಿ ಅದೇ ಕಾಂತಿ ಬಿಡು ಬಿಡು ರಮಣಿ ಈ ಕ್ಷಣದ ಚಪ್ಪನ್ನಾರು ದೇಶದವರ ರಾಜರಲ್ಲಿ ನಪ್ಪಿಕೊಂಡು ನಮ್ಮ ಕಂದರ್ಪನಿಗೆ ತಕ್ಕ ಕನ್ಯೆಯನ್ನು ತಂದು ಲಗ್ನ ಮಾಡುತ್ತೇನೆ ಇಷ್ಟಕ್ಕೇನೆ ಎನ್ನನ್ನು ಗಟ್ಟಿಯಾಗಿ ಕೇಳಿದೆಯ ರಾಣಿ ಪಣಿವೇಣಿ ಕಾಂತಿ ಇವೇ ಕೆಲಸ ಮಾಡೋದು ನಿನ್ನಿಂದ ಆಗೋದಿಲ್ಲ ಅದೇ ಇನ್ನ ಯಾವ ದೊಡ್ಡ ಕೆಲಸ ಮಾಡೋದು ಅದೇ ಸುಂದರಿ ಕಾಂತ ನನ್ನ ಕೈಲಿ ಆಗೋದಿಲ್ಲ ಒಂದೇ ಕಾಂತ ಅದೇ ಸುಂದರಿ ಕೈಲಾಗಿದೆ ಆಗೋದು ಸುಂದರಿ ನಾನು ಲಗ್ನ ಮಾಡುವೆಯ ಮಗನ ಲಗ್ನವು ನಾನು ಮಾಡ್ತೇವೆ ಹೋದ್ರೆ ಈ ಪಡುವೆ ಜನರು ಮಾಡುವರೆ ಕಾಂತ ಅದೇ ಸುಂದರಿ ಯಾವಾಗ ಮಾಡುವೆ ಕನ್ಯೆ ಹುಡುಕಿ ತರುವನೆಂದು ಹೇಳಿದಿನಲ್ಲ ಸುಂದರಿ ಸುಂದರಿ ಮಗನ ಲಗ್ನ ಬಿಟ್ಟ ನೀನೇ ಇನ್ನೊಂದು ಮಾಡಿಕೊಳ್ಳುತ್ತೇವೆ ಏನು ಸುಂದರಿ ಸಮಯ ಬಂದರೆ ತಪ್ಪುವುದಿಲ್ಲ ಸಮಯ ಬಂದ್ರೆ ಇನ್ನೂ ತಪ್ಪುವುದಿಲ್ಲ ಇನ್ನೇ ಮಾಡ್ಕೋಬೇಕಂತ ನೀವು ಮರೆ ಮಾಡಿಕೊಂಡು ಹಾಗೆ ಹೋಗುವೆಯ ಅಮ್ಮ ಅದೇ ಸುಂದರಿ ಸುಂದರಿ ಇನ್ನೂ ಎಷ್ಟು ಆಸೆ ಇರುವುದು ನಿನಗೆ ಸುಂದರಿ ಆಸೆ ಹೇಳಕ್ ಬರ್ದಷ್ಟ ಐತೆ ಮತ್ತೆ ಇನ್ನ ಆತನ ಸಣ್ಣ ತಿರಂಗಮ್ಮ 16,000 ಮಾಡ್ಕೊಂಡು ಕಾಕ ಹೇಳಿದ್ರೆ ಹೇಳಿ ಸುಂದರಿ ಸುಂದರಿ ಏನು ಅದೇನು ಸುಂದರಿ ಹೇಳು ಕೇಳು ಅದೇನು ಚೆನ್ನಾಗಿ ಹೇಳು ಮಾತು ದೇವನೇ ಮಗನ ಲಗ್ನದ ಸಂಭ್ರಮವನ್ನು ನೋಡಬೇಕೆಂದು ಎನ್ನ ಮನಸ್ಸು ಆತುರ ಪಡುತ್ತಿರುವುದು ಸಹಜವಾಗಿ ಸುಂದರಿ ಮತ್ತೇಕೆ ತಡ ಮಾಡುವೆ ತಡ ಮಾಡದೆ ಜಾಗ್ರತೆಯಿಂದ ಮಗನಿಗೆ ಕನ್ಯೆ ನೋಡಿಕೆ ಲಗ್ನವನ್ನು ಮಾಡುರನ್ನ ದ್ರೌಪದಿ ಹೇ ಸುಂದರಿ ಹೇಳುವೆನು ಕೇಳು ಪ್ರಿಯ ಸತೆ ಹೃದಯ ದೇವತೆ ಪ್ರಿಯ ಸತೆ
ರುಕ್ಮಿಣಿ ಹೇಳುವೆನು ಕೇಳು. ಎನ್ನಯ ಬಾಳಿನ ಹೋರಾಣೆ ಆಲಿಸು ಎನ್ನಯ ನುಡಿದಾನೆ. ಎನ್ನಯ ಬಾಳಿನ ಹೋರಾಣೆ ಆಲಿಸು ಎನ್ನಯ ನುಡಿದಾನೆ. ಕೇಳು ರುಕ್ಮಿಣಿ ಅನ್ನಾರಗಿಣಿ ಓ ಸತಿಮಣಿ. ಎನ್ನಯ ಬಾಳಿನ ಹೋರಾಣೆ ಆಲಿಸು ಎನ್ನಯ ನುಡಿದಾನೆ. ಸುಂದರ ಕನ್ನಯನ ತರುವೆ ಸುತನಿಗೆ ಸುಂದರ ಕನ್ನಯನ ತರುವೆ ಸುತನಿಗೆ ಕನ್ನಯನ ದೇವೆ. ಬೇಳೆ ರುಕ್ಮಿಣಿ ಎನ್ನರಗಿಣಿ ಓ ಸತಿಮಣಿ. ಎನ್ನಯ ಬಾಳಿನ ಹೋರಾಣೆ ಆಲಿಸು ಎನ್ನಯ ನುಡಿದಾನೆ. ಅಹೇ ಪ್ರಾಣವಲ್ಲವೇ ಪ್ರಾಣವಲ್ಲಭ. ಸರಸದಿಂದ ಎನ್ನಗೆ ಭರವಶವಾಗುವಂತೆ ವಚನ ಕೊಡೆಂದು ಹೇಳಿದೆಯಲ್ಲ. ಹೌದು ಪ್ರಿಯ. ಈ ಭ್ರಾಂತಿಯನ್ನು ಬಿಡು ನಿನಗೆ ತರವಲ್ಲ. ಏಕೆ ಅಹೇ ಸುಂದರಿ, ಸುಂದರ? ಈಗ ಈ ಶ್ರೇಷ್ಠವಾದ ಸೃಷ್ಟಿಯನ್ನು ತಿರುಗಿ ಉತ್ತಮವಾದ ಕನ್ಯೆಯನ್ನು ತಂದು ಅಟ್ಟಹಾಸದಿಂದ ಸೆಟೆ ಇಲ್ಲದೆ ಥಟ್ಟನೆ ಪುತ್ರನಿಗೆ ಅಷ್ಟಮ ದಿವಸದಲ್ಲಿ ಶ್ರೇಷ್ಠರ ಹೌದೆನ್ನುವಂತೆ ಲಗ್ನವು ಮಾಡಿ ಈ ನಿನ್ನ ಇಷ್ಟಾರ್ಥವನ್ನು ಪೂರ್ತಿ ಮಾಡುತ್ತೇನೆ. ಅಹೇ ರುಕ್ಮಿಣಿ, ಇಷ್ಟಕ್ಕೇನೆ ನನ್ನ ಗಟ್ಟಿಯಾಗಿ ಕೇಳಿದೆ ರಾಣಿ ಪಣಿವೇಣಿ. ಹೇ ಹರೇ, ಅಹೇ ಸುಂದರಿ, ನೀನು ಹೇಗೆ ಹೇಳಿದರೂ ನಿನ್ನ ಮಾತು ನಾನು ಸರ್ವತ ನಂಬಲಾರೆನು. ಅದೇಕೆ ಸುಂದರಿ? ನಿನ್ನ ಮಾತು ನಂಬಬೇಕಂದ್ರೆ ಅಹೇ ಸುಂದರಿ, ಎನ್ನ ಮಡಿಗಳಾದ ನೀನೇ ನನ್ನ ಮಾತು ನಂಬದೇ ಹೋದರೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಅದು ಏಕೆ ಸುಂದರಿ? ಕಾಂತೆ ಸಾವಿರಾರು ಸ್ತ್ರೀಯರೊಡನೆ ಲೋಲಾಲ ಆಡಿಕೊಂಡು ಇಲ್ಲ. ಅಹೇ ಸುಂದರಿ, ಆಯ್ತಾ? ಎನ್ನ ಸತಿಮಣಿಗಳಾದ ನೀನೇ ಎನ್ನ ನಂಬದೆ ಹೋದರೆ ಈ ಪಡವೆಯ ಜನರು ಹೇಗೆ ನಂಬುವರು? ನಾನು ನಿನ್ನ ಮಾತು ನಂಬಬೇಕಂದ್ರೆ ಹ ಸಪ್ತ ಸತಿಯರ ಎದುರಿಗೆ ಅಹೇ ಸುಂದರಿ, ಕಾಂತೆ ಏನು ಅದೇನು ಸುಂದರಿ? ಏನು ಸುಮ್ಮನೆ ಅದೇನಿರುವುದು ಹೇಳ ಸುಂದರಿ? ಪ್ರಿಯಳೇ, ಸಪ್ತ ಸತಿಯ ಎದುರಿಗೆ ನಿನ್ನ ಕರದಲ್ಲಿ ನನ್ನ ಕರವನ್ನಿಟ್ಟು ನೀನು ಶಬ್ದವನ್ನು ಮಾಡಿದರೆ ಹ ನಿನ್ನ ಮಾತನ್ನು ನಂಬುವುದು ದೇವಾ ಮಹಾನ್. ಅಹೇ ಸುಂದರಿ, ಹಾಗಾದ್ರೆ ಹೇಳಬೇಕು ಕೇಳು. ರಮಣೆ ಗುಣಮಣಿ ಕೊಡುವೆ ಅಭಯವನ್ನು ನಿನಗೆ. ನಿನ್ನ ಚಿಂತೆ ಮನದೊಳಗೆ
ಕಾಂತಾಮಣಿ, ಕಾಂತ ಇದು ಯಾವ ದೊಡ್ಡ ಮಾತೊಂದು ಚಿಂತೆ ಮಾಡುವೆ? ಅಯ್ಯೇ ಸುಂದರಿ, ಕಂದರ್ಪನ ಲಗ್ನವು ಮಾಡುವ ತ್ರಾಣ ನನಗಿಲ್ಲವೇನು ಹೇಗೆ? ಅಯ್ಯೇ ಸುಂದರಿ, ಎಲ್ಲ ಸಾರಥಿ, ಈ ರುಕ್ಮಿಣಿಯ ಮನಸ್ಸು ಎಷ್ಟು ಚಂಚಲವಾಗಿರುವುದು ನೋಡು. ಯಪ್ಪ ಹೆಣ್ಮಕ್ಳದ್ದು ಇರೋದ ಹಂಗೋ ಮರೆ. ಈ 14 ಲೋಕಗಳನ್ನು ಎನ್ನ ಉದರದಲ್ಲಿ ಧರಿಸಿ ಹಾ ಅದೇ ಸಾರಥಿ, ಎಲ್ಲ ಸಾರಥಿ, ದೇವ ಗೋವರ್ಧನಗಿರಿಯನ್ನು ಕಿರಿಬಳ್ಳಿ ಎತ್ತಿ ಈ 14 ಲೋಕಗಳನ್ನು ಎನ್ನ ಉದರದಲ್ಲಿ ಧರಿಸಿದ ಹಾ ಈ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಈ ರುಕ್ಮಿಣಿ ನೋಡಿದಿನಿ ದೇವ. ಅದೇ ಸುಂದರಿ, ಸೈ ಸೈ ನಿನ್ನ ಮಾತು ನಿಜ. ಮನ್ಮಥನು ನಿನ್ನ ಗೊಂದೆ ಮಗನೆಂದು ತಿಳಿದಿರುವ ಹೇಗೆ? ಯಾರು ಹೇಳಿದವರು? ಅಹೇ ಸುಂದರಿ, ಸುಂದರ ಅವನು ನನಗೆ ಮಾತ್ರ ಮಗನಲ್ಲವೇನು? ನೆನಪಿದೆ. ಅಹೇ ಸುಂದರಿ, ನನಗೆ ನೆನಪಿರುವುದು. ಹೇ ರುಕ್ಮಿಣಿ, ಹೇ ಹರೇ, ಇಕೋ 8 ದಿನದಲ್ಲಿ ಮಗನ ಲಗ್ನವನ್ನು ನಾನು ಮಾಡದೆ ಹೋದರೆ ನನ್ನ ಹಸ್ತದಲ್ಲಿರುವ ಈ ಚಕ್ರ ಇದು ನನಗೆ ತಕ್ಕದೆ ಹೋಗುವುದು. ಆಗೋರ ಪತ್ರ ನನಗೆ ಪ್ರಾಪ್ತವಾಗದು. ಇನ್ನಾದರೂ ನಿನ್ನ ಮನಸ್ಸಿಗೆ ಭರವಸವಾಯ್ತಾ ಕಾಂತೆ? ಚಿಂತೆ ಅದೇ ಸುಂದರಿ, ಪ್ರಿಯರೇ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಆಯ್ತಾ ಸುಂದರಿ? ಕಾಂತೆ, ನಿನ್ನ ಮಾತು ಕೇಳಿ ಹೇಗಾಯ್ತಂದ್ರೆ ಹೇಗಾಗಿರೋದು ಸುಂದರಿ? ಹೇಳವೆ ಹೇಳಬೇಕು ಸುಂದರಿ. ಹಾ ಸುಂದರಿ, ಹೇಳುವ ಹತ್ರವೇ ಇರೋದು ಸುಂದರಿ, ಹೇಳಲೆ ಹೇಳಬೇಕು ಸುಂದರಿ. ಓ ಶ್ರೀ ಹರೇ ನಿನ್ನ ಮಾತು ಅದೇ ಸುಂದರಿ, ಮಗನ ಲಗ್ನ ಎಂದು ಮಾಡಿದಂದು ಕೇಳಿದೀಯ ಮತ್ತೆ? ಅಹೇ ಸುಂದರಿ, ಈಗ ಹೇಳಿದಿನಲ್ಲ 8 ದಿನದಲ್ಲಿ ಮಾಡುವನೆಂದು. 8 ದಿವಸಗಳಲ್ಲಿ ಅಲ್ಲವರೆಗೂ ಕಾಯಲಾರೆನು. ಅದೇಕೆ ಸುಂದರಿ? ಕಾಂತೆ, ನಿನ್ನ ಮಾತು ಕೇಳಿ ನನಗೆ ಹೇಗಾಯ್ತಂದ್ರೆ ಹೇಗಾಗಿರುವುದು ಸುಂದರಿ? ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆಗೋದು ಸುಂದರಿ. ನಿನ್ನ ಮಾತು ಹೇಳಿ ನನಗೆ ಹೇಗಾಯ್ತಂದ್ರೆ ಹೇಗಾಗಿರೋದು ಸುಂದರಿ? ಹುಟ್ಟು ಕುರುಡನಿಗೆ ಕಂಡು ಬಂದಂತಾಯ್ತು, ಕಡು ಬಡವನಿಗೆ ಬಾಕಿ ಹೌದೇನು ಸುಂದರಿ? ಕಾಂತಿ, ಮತ್ತೇಕೆ ತಡ ಮಾಡುವೆ? ಜಾಗೃತಿಯಿಂದ ಕಂದರ್ಪನೆಗೆ ಕನ್ನೆ ನೋಡಿಕೆ ಲಗ್ನವನ್ನು ಮಾಡುತ್ತಾ ಹೇ ಸುಂದರಿ, ಹಾಗಾದ್ರೆ ಹೇಳಬೇಕು ಕೇಳು. ಎನ್ನ ಹೃದಯ ದೇವತೆ ನೀ ಕೇಳಕ್ಕೆ ಎನ್ನ ಮೈಮಯನೇ ಅರೆಯದ ಪರಿಹಾಸ
ಕಠಾರಿ. ಸುಂದರ ಈ ಪಡವೆಯಲ್ಲಿರುವ ಅತಿ ರೂಪವತಿಯನ್ನು ತಂದು ಮಾರನಿಗೆ ಮೀರಿದ ವೈಭವದಿಂದ ಲಗ್ನ ಮಾಡದಿದ್ದರೆ ಅಹೇ ಸುಂದರಿ, ಈ ದರಳಿಯೋಳು ಎನ್ನ ಮುಖವು ಸರ್ವತಾ ತೋರದಿಲ್ಲಎಂದು ತಿಳಿ ಚಿಂತೆಯನ್ನು ಕಳಿ. ಅಹೇ ನಳಿನಾಂಬಿಕೆ, ನೀನು ಸಂತೋಷದಿಂದ ಅಂತಃಪುರಕ್ಕೆ ಹೋಗಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೋ ನಡಿ. ನಿನ್ನ ವಿಷಯದಂತ ಪ್ರಿಯ. ಅಹೇ ರುಕ್ಮಿಣಿ, ಹರಿ ನಾನು ಶ್ರೀ ನಾಗನಾಥೇಶ್ವರ ಸ್ವಾಮಿ ಅನುಗ್ರಹದಿಂದ ದ್ರೌಪದಿ ಸರ್ವ ದೇಶಗಳು ತಿರುಗಿ ಕಂದರ್ಪನಿಗೆ ತಕ್ಕ ಕನ್ಯೆಯನ್ನು ತಂದು ಲಗ್ನ ಮಾಡುತ್ತೇನೆ. ಅಹೇ ಸುಂದರಿ, ಸುಂದರ ಇನ್ಯಾತಕ್ಕೆ ಇಲ್ಲಿ ನಿಂದಿ ಕಾಂತೆ, ಅರಮನೆಗೆ ತೆರಳು ಸುಂದರಿ. ಅಹೇ ಸುಂದರಿ, ಅಹೇ ಸುಂದರಿ, ಅಹೇ ಸುಂದರಿ, ಏನ್ ಪ್ರಿಯ? ಎನ್ನ ಮನಸ್ಸು ಸಂತೋಷಪಡಿಸುವುದಕ್ಕೆ ಒಂದು ಗಾನವನ್ನು ಹಾಡಬಾರದೆ ಮೊದಲು ಮಗನ ಲಗ್ನ ಮಾಡು. ಅಂತ ಹೇಳಿದ್ನಲ್ಲ ಮಗನ ಸುಂದರಿ. ವಯಸ್ಸಿಗೆ ಬಂದಾಗಲೂ ನೀನು ಕುಣಿದಾಡಿಕೊಂಡು ಇರುವೆಯಾ? ಅಹೇ ಸುಂದರಿ, ನಿನ್ನ ಮನಸ್ಸು ಸಂತೋಷವಾಗಿರುವುದಲ್ಲ? ಆಗಿರುವುದು. ಅಹೇ ಸುಂದರಿ, ನಿನ್ನ ಮನಸ್ಸು ಸಂತೋಷವಾಗಿರುವುದು ನೋಡಿ ನನ್ನ ಮನಸ್ಸು ಹೇಗಿರುವುದು ಗೊತ್ತಾ? ಯಾವುದು? ಮರದ ಮೇಲೆ ಪಕ್ಷಿ ಮೂರ್ಛೆ ಹೋಯಿತು, ಸಕ್ಕರೆ ಹುಳಿಯಾಯಿತು. ಅಹೇ ಸುಂದರಿ, ಸುಂದರ ನಿಮ್ಮಲ್ಲಿ ನಾಟ್ಯ ಮರೆತು ಗವಿಯಲ್ಲಿ ಸೇರಿತು. ಹೌದಮ್ಮ. ಹೇ ಸುಂದರಿ, ನೀನೇನು ಮಾಡ್ತಿರು? ಹೇ ಸುಂದರಿ, ಪ್ರಿಯ ಎನ್ನ ಮೈ ಮರೆತು ನಿನ್ನ ಕೇಳುವೆ, ಎನ್ನ ಒಂದು ಗಾನವನ್ನು ಆಡು ಸುಂದರಿ ಕಬ್ಬು ಕಾಂದರಿ. ಸಸ್ಯ ಬರೀ ಖುಷಿ ಮನೆ ಹೋಗ್ತಂತ ಪ್ರಿಯ ಹೇಳಿ. ಮೈ ಮಾಡ್ತೀವ್ಯಾ? ಹೌದು ಸುಂದರಿ. ಮೈ ಮಾಡ್ತು ಮೂರ್ಛೆ ಹೆಚ್ಚು ಹೋಗಿ. ಹೇ ಸುಂದರಿ, ನಿನ್ನ ಅಂದವಾದ ರೂಪವನ್ನು ನೋಡಿದರೆ ಸಹಜವಾಗಿ ಮೂರ್ಛೆ ಹೋಗು. ಸಹಜವಾಗಿ ಸುಂದರಿ. ಅಮ್ಮ ಆಗ ಮೂರ್ತಿ ಹೋಗ್ತಾನಗೆ ಅಮ್ಮ ಸೂಜಾಕ ಡಾಕ್ಟರ್ ಅಂತ ಕೃಷ್ಣನನ್ನ ಮೇಲೆ ತೆರೆಯಾಲಿಸಿದ ಹೇ ಸುಂದರಿ, ಸುಂದರಿ, ಹೇ ಸುಂದರಿ, ಆಂಟಿ ಚನ್ನದಿಂದ ಕೇಳೋ ಹೇ ಸುಂದರಿ, ಇನ್ನೇನಿರೋದು? ಹೇ ಸುಂದರಿ, ಪ್ರಿಯ ನಿನ್ನ ಮಗಳು ನೋಡಿ ನನ್ನ ಮನಸ್ಸು ಹೇಗಾಗಿರೋದು ಗೊತ್ತಾ? ಹೇಗಾಗಿರೋದು? ಹೆಣ್ಣು ನಕ್ಕಾಗ ಸವಿ ಮಾತು ಚಂದ, ಕಣ್ಣು ಬಿಡುವಾಗ ಸವಿತು ನಿನ್ನಿಂದ ಸುಖ ಭೋಗ ಎನ್ನಿಂದ. ಹೆಣ್ಣು ನಕ್ಕಾಗ ಸವಿ ಮಾತು ಚಂದ, ಕಣ್ಣು ಬಿಡುವಾಗ ಸವಿಸುವಲ್ಲ. ಸುಖ ಭೋಗ ಎನ್ನಿಂದ. ನಿನ್ನಯ ನಯನವು ನೋಡಿ
ಅಂತಃಪುರಕ್ಕೆ ಹೋಗಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊ ನಡಿ ಸುಂದರಿ ಎನ್ನ ಕಂಬು ಕಾಂದರಿ. ಇಲ್ಲ ಕಾಂತ ಹೋಗೋದಿಲ್ಲ, ಇಲ್ಲೇ ಇರು. ಇಲ್ಲೇ ಇದ್ರೆ ಬೆಳತಕ ನಾಡ್ತಾನೆ ಅಮ್ಮ. ಎಲ್ಲ ಸಾರಥಿ ದೇವಾ, ಈ ಕ್ಷಣದ ನಿರ್ಲಕ್ಷ್ಯದಿಂದ ಇಚ್ಚು ಶಾಪನಿಗೆ ಸರಿಯಾದ ಸತಿ ಜಡಜಾಕ್ಷಿ ಎಲ್ಲಿರುವಳು ಶೋಧೆ ಮಾಡು. ತಕ್ಷಣವೇ ಆಲಸ್ಯ ಮಾಡದೆ ಅವರವರ ಚಿತ್ರಪಟಗಳನ್ನು ತೆಗೆದುಕೊಂಡು ಬಾ. ಎಲ್ಲ ಸಾರಥಿ ದೇವಾ, ಸಹಸ್ರಕ್ಷ ಮೊದಲಾದ ಯಕ್ಷ ಕಿನ್ನ ಕಿಂಪುರುಷರ ಸಮಕ್ಷದಿಂದ ಅವರಿಗೆ ಸಂತೋಷ ಸಂಭ್ರಮ ತೋರುವಂತೆ ಲಗ್ನ ಮಾಡು. ಎಲ್ಲ ಸಾರಥಿ ದೇವಾ, ನೀನು ಶ್ರೀ ನಾಗನಾಥೇಶ್ವರ ಅನುಗ್ರಹದಿಂದ ಸರ್ವ ದೇಶಗಳು ತಿರುಗಿ ಕಂದರ್ಪನಿಗೆ ಸರಿಯಾದ ಕನ್ಯೆಯನ್ನು ತೆಗೆದುಕೊಂಡು ಬಾ ಸಾರಥಿ. ಹೋಗು ನಿಂತಾಗ್ರಿ ನಿಮ್ ಇಷ್ಟದಂತ ಆಗಲಿ ದೇವಾ. ಯಪ್ಪ, ನನಗೆ ನಾವು 28 ವರ್ಷ ಮದುವೆ ಮಾಡ್ಯ ನಿನ್ನ ಮಗ್ ನಾನು ಇಲ್ಲಿ ಹುಡುಕ್ಬೇಕು ಅನ್ಕತ್ ಬಿಡಪ್ಪ. ನೀನೇ ಏಸೂರರಿಗೆ ಸೂಜಾಕಿ ಅನ್ಕತ್ ಎಲ್ಲೇನು ಕಂಡಿಡಿಬೇಕಾಯ್ತಪ್ಪ. ಏಸೂರರ್ ನೋಡಿಯೋ ಏಸೂರರ್ ರೋಗ ಗುಣಪಡಿಸಿ ಅನ್ಕತ್ತ. ಇಲ್ಲಿದ್ದ ಮಂದಿಗೆಲ್ಲ ಸೂಜಾಕಿಯಪ್ಪ. ಯಾರನ್ನ ಬಿಟ್ಟಿಯಪ್ಪ? ಅವರೇ ಯಾರನ್ನ ಸಣ್ಣ ಮಾಡ್ಕೊಂಡ್ಬಿಟ್ಟಿದ್ರಾಗಿದೆ. ಹೋ ದೇವಾ, ಸಾರಥಿ ಸಕಲ ದೇಶಾದಿಗಳನ್ನು ತಿರುಗಿದರು ನಿನ್ನ ಮಗನಾದ ಮನ್ಮಥನಿಗೆ ಕನ್ಯೆಯೇ ದೊರೆಯಲಿಲ್ಲ ದೇವಾ ಮಹಾನುಭಾವ. ಅಯ್ಯೋ ದೂತ, ಇದೇನು ವಿಪರೀತ ಹೀಗಾಯಿತೇ ಎನ್ನ ಮಾತು. ಹೌದು ದೇವಾ. ಯಾತಕ್ಕೆ ಈ ಕದನ ಗೈದೇನ ವಚನವನ, ಯಾತಕ್ಕೆ ಈ ಕದನ ಗೈದೇನ ವಚನವನ. ಸಕಲಾದ ಎನ್ನಗೆ ಎಂಥ ಚಿಂತೆಯನ್ನು ಉಂಟು ಮಾಡಿದೆ. ಎಲ್ಲ ಸಾರಥಿ, ನಾನು ಇದುವರೆಗೆ ಯಾರಿಗೂ ಒಬ್ಬರ ಕೈಗೆ ಸಿಕ್ಕವನಲ್ಲ. ಹೌದು ದೇವಾ. ಈ ಹೊತ್ತಿನ ದಿವಸ ರುಕ್ಮಿಣಿಗೆ ಕೈಗೆ ಕೈಯನ್ನು ಕೊಟ್ಟು ಹಗ್ಗವನ್ನು ಕಟ್ಟಿಸಿಕೊಂಡಂತಾಯ್ತು. ಹೌದು ದೇವಾ. ಎಲ್ಲ ಸಾರಥಿ ದೇವಾ, ಈಗ ಎನಗೊದಗಿದ ಸಂಕಟವನ್ನು ಪರಿಹರಿಸಲಿಕ್ಕೆ ಒಂದೇ ಒಂದು ದಾರಿ ಇರುವುದು. ಅದು ಏನೆಂದರೆ, ಅದೇನು ದೇವಾ? ಎನ್ನ ತಂಗಿಯಾದ ದ್ರೌಪದಿಯನ್ನು ಮನದೋಳು ಸ್ಮರಿಸುವೆನು. ಅಮ್ಮ ಪಾಂಡವರ ಸತಿಯಾದ ದ್ರೌಪದ ತೀವ್ರದಿಂದ ಬಂದು ಎನಗೊದಗಿದ ಸಂಕಟವನ್ನು ಪರಿಹರಿಸುವ ದ್ರುಪದ ನಂದನಿ ಬಾರಮ್ಮ ಎನ್ನ ಮುದ್ದು ತಂಗಿ ಬೇಗನೆ. ಆಹಾ, ಇದೇನು ಆಶ್ಚರ್ಯ! ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದಂತಾಯಿತು. ಅಂದು ಭಂಡನಾದ ದುಶ್ಯಾಸನು ಎನ್ನ ಸೀರೆಯನ್ನು ಸೆಳೆಯುವಾಗ ಅಕ್ಷಯವಾಗಲೆಂದು ವರವನ್ನು ಕರುಣಿಸಿದ. ಈಗ ಅಣ್ಣನಿಗೆ ಏನು ಕಷ್ಟ ಬಂದಿರುವುದೋ ಏನು, ನಾನು ಹೋಗಬೇಕು. ಕಾಂತ, ಏಳು ಏಳು ಮೇಲೆ ಕೇಳು. ಅಣ್ಣನಾದ ಶ್ರೀಹರಿಯು ಯಾವುದೋ ಕಾರ್ಯ ನಿಮಿತ್ತವಾಗಿ ನನ್ನನ್ನು ಕೂಗಿ ಕರೆಯುತ್ತಿರುವನು. ಏಳು ಏಳು ಮೇಲೆ ಕೇಳು, ನಾನು ಹೋಗಬೇಕು. ಅಯ್ಯೋ, ಕಾಂತನು ಸಂಪೂರ್ಣವಾಗಿ ನಿದ್ರೆ ಹತ್ತಿರವನು. ನಿದ್ರೆ ಭಂಗ ಮಾಡಿದ್ರೆ ದೋಷ ಬರುವುದೋ ಏನು? ಅಣ್ಣನಾದ ಶ್ರೀಹರಿ, ಕಾಂತನನ್ನ ಹಾಸಿಗೆಯಲ್ಲಿ ಬಿಟ್ಟು ಬರುವ ದೋಷವು ನಿನ್ನದಲ್ಲದೆ ನನ್ನದೇನಲ್ಲ ಭಕ್ತೋದಾರ ಬರವೇ ನಿನ್ನ ಹತ್ತಿರ.
ಐಶ್ವರ್ಯ ಮಸ್ತು ಮೇಲೆ ಕೇಳಮ್ಮ ಎನ್ನ ಮುತ್ತು ತಂಗಿ. ಅಣ್ಣಯ್ಯ ಅಮ್ಮ ತಂಗಿ ಏನ್ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬಾರಮ್ಮ ಎನ್ನ ತಂಗಿ ಸಾತ್ರಿನೇ ಎನ್ನ ಪ್ರಾಣನೇ ಎನ್ನ ಪ್ರಾಣನೇ. ಬಾರಮ್ಮ ಎನ್ನ ತಂಗಿ ಸಾತ್ರಿನೇ ಎನ್ನ ಪ್ರಾಣನೇ ಎನ್ನ ಪ್ರಾಣನೇ. ಸುತನಿಗೆ ಪರಿಣಯ ದೇವೆನೆಂದು ಸತಿಗೆ ವಚನವ ನೀಡಿದೆ ನಾನು. ಮಾತಂಗೆ ಅಣ್ಣಯ್ಯ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಸುತನಿಗೆ ಪರಿಣಯ ಗೈವೆನೆಂದು ಸತಿಗೆ ವಚನವ ನೀಡಿದೆ ನಾನು. ಸರ್ವಾದೇಶದ ಶೋಧನೆ ಗೈವೆನು. ಮಾತಂಗೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಶ್ರೀಹರಿ. ಸರ್ವಾದೇಶದ ಶೋಧನೆ ಗೈವೆನು. ಕನ್ಯಾವರನು ನಿನ್ನ ಕೂಗಿದೆನು. ಬಾರಮ್ಮ ಎನ್ನ ತಂಗಿ ಸಾಧಿನೆ ಎನ್ನ ಪ್ರಾಣನೆ ಎನ್ನ ಪ್ರಾಣನೆ. ಅಮ್ಮ ತಂಗಿ ಅಣ್ಣಯ್ಯ ಮಾಡ್ರಾಜ ರೆಡಿ ಮಾಡ್ರಪ್ಪ. ಅಮ್ಮ ತಂಗಿ ಅಣ್ಣಯ್ಯ ಎನ್ನ ಘನತಾಪದ ಚಿಂತೆಯನ್ನು ಏನೆಂದು ಹೇಳಲಿ. ಅದು ಯಾವ ಚಿಂತೆ ಅಣ್ಣಯ್ಯ? ಇತ್ತ ಬಾರಮ್ಮ ಸಹೋದರಿ. ಅಮ್ಮ ತಂಗಿ ಅಣ್ಣಯ್ಯ 8 ದಿನದಲ್ಲಿ ಮನ್ಮಥನಿಗೆ ಲಗ್ನ ಮಾಡುವನೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳು ತಿರುಗಿದರು. ಸರಿಯಾದ ಕನ್ಯೆಯೇ ದೊರೆಯಲಿಲ್ಲ. ಹೌದೇ ಅಣ್ಣಯ್ಯ? ಅಮ್ಮ ತಂಗಿ ಅಣ್ಣಯ್ಯ ಇದಕ್ಕೇನು ಉಪಾಯ ಮಾಡುವನು ತಂಗಿ ವರಮಂಗಳಂಗಿ. ಅಣ್ಣಯ್ಯ ಅಮ್ಮ ತಂಗಿ ಇದಕ್ಕಾಗಿ ಏಕೆ ಚಿಂತೆ ಮಾಡುತ್ತೀವಿ? ಹೌದಾ ತಂಗಿ? ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಜಲ ಜಾತನಾಯನ ಕಲೋಹಿಸೋಯನ್ನ. ಜಲ ಜಾತನಾಯನ ಕಲೋಹಿಸೋಯನ್ನ. ಏ ರಾತ್ರಿಗೆ ಹೋಗಿ ಮದನಿಗೆ ಕನ್ನಯ್ಯ. ಅಮ್ಮ ತಂಗಿ ನಾನು ಕೇಳು. ಅದೇನು ಚೆನ್ನಾಗಿ ಹೇಳು. ಅಮ್ಮ ತಂಗಿ ಇದು ಯಾವ ದೊಡ್ಡ ಕಾರ್ಯವೆಂದು ಚಿಂತೆಯನ್ನು ಮಾಡುತ್ತೀವಿ ಹ ಅಣ್ಣಯ್ಯ? ಅಮ್ಮ ತಂಗಿ ಇದೇ ರಾತ್ರಿಗೆ ಹೋಗಿ ಹ ಅಳಿಯನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ಅಮ್ಮ ತಂಗಿ ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಅಣ್ಣ ರಾಜಾದ್ರಿಗಣ್ಯ, ಅಮ್ಮ ಅಗ್ನಿಕುಮಾರಿಯಾದ ದ್ರೌಪದ, ಅಣ್ಣನಾದ ಶ್ರೀಹರೇ, ಈ ನಿನ್ನಂತ ಧೈರ್ಯಶಾಲಿಯನ್ನು ಈ ತ್ರಿಲೋಕದಲ್ಲಿಯೂ ನಾನು ಕಾಣಲಿಲ್ಲ. ಅಮ್ಮ ತಂಗಿ ಹಿಡಿ ಹಿಡಿ ಚಂದ್ರ ಇದ ಇಗೋ ಸರ್ವ ಅಸ್ತ್ರಗಳನ್ನು ಧರಿಸಿತು. ನಾಳೆ ಒಂದೇ ದಿವಸ ಅವಧಿ ಉಳಿದಿತು. ಹೇಗಾದರೂ ಮಾಡಿ ಕನ್ಯೆ ಗೊತ್ತು ಮಾಡಿಕೊಂಡು ಬಂದು ಈ ನಿನ್ನ ಅಣ್ಣನಾದ ಶ್ರೀಕೃಷ್ಣನ ಮರ್ಯಾದೆಗೆ ಕುಂದು ಬಾರದಂತೆ ಕಾಪಾಡು ತಂಗಿ ಮಂಗಳಾಂಗಿ. ಅಮ್ಮ ತಂಗಿ ಮತ್ತು ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಮದಾನ ಜನಕಾಯನ್ನ ಸ್ವತ ಮದಾನಿಗೆ ಕಂದ. ಅಮ್ಮ ತಂಗಿ ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು. ಬೋಧಾದಲೆ ತಾರವೇದ ಕಳುಹಿಸು ಅಲ್ಲದೆ ಜಲ ಜಾತನಾಯನ, ಜಲ ಜಾತನಾಯನ,
8 ದಿವಸದಲ್ಲಿ ಮನ್ಮಥ ಲಗ್ನವನ್ನು ಮಾಡುತ್ತೇನೆ ಅಂತ ರುಕ್ಮಿಣಿಗೆ ಮಾತು ಕೊಟ್ಟಿರ್ಲಿಯಾ? ಹೌದು ತಂಗಿ. ಅಣ್ಣಯ್ಯ ತಂಗಿ, ತಕ್ಷಣವೇ ಹೋಗುವೆನು, ದೇಶ ವಿದೇಶವನ್ನು ತಿರುಗಿ ಕನ್ಯೆಯನ್ನು ಹುಡುಕುವೆನು. ತಂಗಿ, ಚಿಂತೆಯನ್ನು ಬಿಡು, ಧೈರ್ಯವನ್ನು ತಗೋ ಅಣ್ಣ ರಾಜಾದ್ರಿಗಣ್ಯ. ಅಹೋ ದೃಪದನಂದನೆಯಾದ ತಂಗಿ. ಅಣ್ಣಯ್ಯ, ಈ ನಿನ್ನ ಸನ್ನತ ವಚನ ಕೇಳಿ ಎನ್ನ ಮನಸ್ಸು ಮಿಕ್ಕಿಲಿ ಸಂತೋಷವಾಯಿತು. ಹೌದೇ ಅಣ್ಣಯ್ಯ. ತಂಗಿ, ಅಣ್ಣಯ್ಯ, ನೀನು ತೆರಳುವ ಕಾರ್ಯವು ಶ್ರೀ ನಾಗನಾಥೇಶ್ವರ ಸ್ವಾಮಿ ಅನುಗ್ರಹದಿಂದ ನಿರ್ವಿಘ್ನಪಡಿಸಲು ತಂಗಿ ಶುಭಾಂಗಿ. ಅಣ್ಣಯ್ಯ, ಅಂಗಿ ನಾಗೇಶ್ವರನ ದಯದಿಂದ ಹೋಗುವೆಯ? ಹೌದು ತಂಗಿ. ಅಣ್ಣಯ್ಯ, ತಂಗಿ ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು. ಕನ್ಯೆಯನ್ನು ಹುಡುಕಲು ಹೋಗುವೆನು, ನಿನಗೆ ಅಪ್ಪಣೆಯನ್ನು ಕೊಡು ಅಣ್ಣ ರಾಜಾದ್ರಿಗಣ್ಯ. ತಂಗಿ, ತಂಗಿ ಓಯ್ ಬಾರಮ್ಮ, ತಂಗಿ ಓಯ್ ಬಾರಮ್ಮ, ಎನ್ನ ಕನ್ಯೆ ಕನ್ಯ ನೋಡಮ್ಮ. ತಂಗಿ ಓಯ್ ಬಾರಮ್ಮ, ಎನ್ನ ಮಗನಿಗೆ ಕನ್ಯ ನೋಡಮ್ಮ. ನಿನ್ನ ಬಿಟ್ಟು ಬಾರಿಲ್ಲ, ನಿನ್ನ ಬಿಟ್ಟು ಬಾರಿಲ್ಲ, ನೀನೇ ನನಗೆ ಗತಿಯಮ್ಮ. ತಂಗಿ ಓಯ್ ಬಾರಮ್ಮ. ಹೋದ ಕಾರ್ಯ ಜಯವಾಗಲಿ, ಎನ್ನಯ ಮಾತು ನೆರವೇರಲಿ. ಹೋದ ಕಾರ್ಯ ಜಯವಾಗಲಿ, ಎನ್ನಯ ಮಾತು ನೆರವೇರಲಿ. ನಿನ್ನ ಬಿಟ್ಟು ಬಾರಿಲ್ಲ, ನಿನ್ನ ಬಿಟ್ಟು ಬಾರಿಲ್ಲ, ನೀನೇ ನನಗೆ ಗತಿಯಮ್ಮ. ತಂಗಿ ಓಯ್ ಬಾರಮ್ಮ, ಎನ್ನ ಮಗನಿಗೆ ಕನ್ಯಾ ನೋಡಮ್ಮ. ಅಹೋ ಲೋಕೈಕ ಸುಂದರಿಯಾದ ತಂಗಿ ವರಮಂಗಳಾಂಗಿ. ಅಣ್ಣಯ್ಯ, ತಂಗಿ, ಶ್ರೀಹರಿ, ನಿನ್ನ ರೂಪ ಲಾವಣ್ಯ ಕಂಡು ಪರರಾಜರು ನಿತ್ತಿರಿಸಲಾರದೆ ಏನಾದರೂ ಅಪಾಯಗೊಳಿಸ್ಯಾರ. ಆದ ಪ್ರಯುಕ್ತ ನಿನ್ನ ಕಂಡಾಕ್ಷಣವೇ ಮಂಡಲಾದ ಪರಿಗುಂಡೆಯ ಬೆರ್ರನೆ ಬಿಚ್ಚುವಂತೆ ಭಯಂಕರವಾದ ರೂಪವೂ ನಿನ್ನ ಮುಖದಲ್ಲಿಟ್ಟಿರುವೆ. ತಂಗಿ, ಮಾನವ ಗುಂಪುಗಳನ್ನು ನಿನ್ನ ಹೆಡಭಾಗದಲ್ಲಿ ನೇಮಿಸಿರುವೆನು. ತಡ ಮಾಡದೆ ಶ್ರೀ ನಾಗನಾಥೇಶ್ವರ ಅನುಗ್ರಹ ಶರಣವನ್ನು ಸರಿಸ್ತಾ ಹೋಗು ತಂಗಿ ವರಮಂಗಳಾಗಿ. ಅಣ್ಣಯ್ಯ, ತಂಗಿ, ನಾನಿಂದ ಹೋಗಿ ಬರೋಣ ಅಪ್ಪಣೆಯನ್ನು ಮುತ್ತು ತಂಗಿ. ಕಮರಾಜನ್ ಕರ್ಕೊಂಬರಪ್ಪ.